ಮರೆಯದ ನೆನಪನು ಎದೆಯಲ್ಲಿ. ನಿಮ್ಮ ಮನೆ ಕಾಫಿ ಕುಡಿತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ಎಷ್ಟು ಕಾಲದಿಂದ ಇದ್ದೀರಿ? ಇಲ್ಲಿ 3.5 ವರ್ಷ ಆಯ್ತು ಸರ್ ಬಂದು. ನನಗೆ ನನ್ನ ದುರಂತವೋ ಏನೋ, ನನ್ನ ನಾಯಕರೆಲ್ಲ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಇವತ್ತಿಗೂ ನನ್ನ ಹತ್ರ ಇದೆ ಲೆಟ್ರೆಡ್. ಸೈನಾಗಿ ಎಷ್ಟು ಬೇಕು, ಯಾವ ಡೇಟ್ ಬೇಕು ನೀನು ಫಿಲಪ್ ಮಾಡ್ಕೊಂಡು ನೆಕ್ಸ್ಟ್ ಬಂದ ತಕ್ಷಣ ನೀನು ಸಿನಿಮಾನೇ ಮಾಡೋದು. ರೆಡಿ 1 2 3 ಅಂದ್ಬಿಟ್ಟು ಓಡೋನು ವಿಷ್ಣುವರ್ಧನ್. ನಾನು ಕ್ಯಾಮ್ರಾ ಪಕ್ಕದಲ್ಲಿ, ವಿಷ್ಣು ಒಬ್ಬನೇ ಟಕ 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 ಅಂತ ವಿಷ್ಣು ಮಾಡಿದ್ದು ಅವನಿಗೆ ಹೇಳ್ಬಿಟ್ಟಿದ್ವಿ, ನಿನ್ಗೆ ಆಗಲಿಲ್ಲ ಅಂದ್ರೆ ತಗೊಂಡು ಓಡಿ ಬಂದ್ಬಿಡು ಅಂತ. ಹಂಗೆ ಮಾಡಿ ಆ ಶಾರ್ಟ್ನ ಸೀನ್ ತೆಗೆದ್ವಿ. ಹೇಗಿದ್ದರು ನೀನೇ ಚೆನ್ನ ಸ್ನೇಹಿತರೆ, ನಮ್ಮ ಜೊತೆಗೆ ಜೋಸೆಫ್ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್, ಸ್ವಾಗತ ನಮ್ಮ ಮನೆಗೆ ಸರ್. ಭಾಳ ತಿಂಗಳಿಂದ ನೀವು ನನ್ನ ಕರಿತಾನೆ ಇದ್ರಿ. ಹಾಂ ಸರ್. ನಾನು ಬರೋಕ್ಕೆ ಸಮಯನೇ ಸಿಕ್ಕದೆ ಇವತ್ತು ಸಮಯ ಮಾಡಿಕೊಂಡು ಹಾಂ ಸರ್ ನಿಮ್ಮ ಜೊತೆಗೆ ಬಂದಿದ್ದೀನಿ. ಧನ್ಯವಾದ ಸರ್, ಧನ್ಯವಾದ. ಬಹಳ ಸಂತೋಷ. ಸಾಹಸ ಸಿಂಹ, ಊರಿಗೆ ಉಪಕಾರಿ, ಸಿಂಹ ಜೋಡಿ, ಮಹಾಪ್ರಚಂಡರು, ಓ ಮೈ ಗಾಡ್, ರಕ್ತ ತಿಲಕ, ಹೇಳ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟ್ ಇದೆ. ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳನ್ನು ಸರ್ ಡೈರೆಕ್ಟ್ ಮಾಡಿದ್ದಾರೆ. ಜೋಸೆಫ್ ಸರ್ ಇವತ್ತು ನಮ್ಮ ಮನೆಗೆ ಬಂದಿರೋದು ಭಾಳ ಸಂತೋಷ. ಖಂಡಿತ. ಏನು ಕಾಫಿ ಆಮೇಲೆ ಆಗಲಿ? ಕಾಫಿ ಟಿಫನ್ ಆಗಿದೆ ಸರ್. ಕಾಫಿ ಆದರೆ ಸವಿತಾ ನನ್ನ ಪತ್ನಿ. ನಮಸ್ತೆ ನಮಸ್ತೆ. ಭಾಳ ಸಂತೋಷ ನಿಮ್ಮ ಮನೆಗೆ ಬಂದಿದ್ದೀನಿ. ಛೇ ಹಾಗೇನಿಲ್ಲ, ಬಹಳ ಕಾಲದಿಂದ ನಾವು ಕೇಳ್ತಾನೆ ಇದ್ರು. ನನಗೂ ಇಂಟ್ರೆಸ್ಟ್ ಇತ್ತು, ಸಮಯಗಳೇ ಸಿಕ್ಕದೆ ಇವತ್ತು ಅದಕ್ಕೆ ಅಂತ ಇಲ್ಲ ಅನ್ನೋದೇ ಸಮಯ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಸಂತೋಷ. ನಾನು ನನ್ನ ಪತ್ನಿ ಇಬ್ಬರು ರಂಗಭೂಮಿ ಕಲಾವಿದರು, ಥಿಯೇಟರ್ ಆರ್ಟಿಸ್ಟ್ ಆಗಿದ್ರು ಸರ್. ಓ ಗುಡ್. ನಾಟಕ ಬರ್ತೀನಿ ಕಣೋ ಅಂತ ನಾವಿಬ್ಬರೇ ಆ್ಯಕ್ಟ್ ಮಾಡ್ತಿರೋದು. ಓ ಸೂಪರ್ ಸೂಪರ್ ಸೂಪರ್. ನನಗೆ ನೋಡೋಕೆ ಅವಕಾಶ ಸಿಕ್ಕಿಲ್ಲ, ಕಂಟಿನ್ಯೂಸ್ ಆಗಿ ಶೂಟಿಂಗಲ್ಲಿದ್ದೆ ನಾನು. ಅದಾದಮೇಲೆ ಚೇಂಬರ್ ಮೀಟಿಂಗು, ಆಮೇಲೆ ನಮ್ಮ ನಿರ್ದೇಶಕ ಸಂಘದಿಂದ ಪುಟ್ಟಣ್ಣವರ ಜಯಂತಿ ಆಚರಿಸ್ತೀವಿ 1ನೇ ತಾರೀಕು. ಆದರೆ ಕಾನ್ಫಿಡಾ ನಾನೇ ವೈಸ್ ಪ್ರೆಸಿಡೆಂಟು. ಪ್ರೆಸಿಡೆಂಟ್ ಕೊಟ್ಟರೆ ನಾನು ಜವಾಬ್ದಾರಿ ಬೇಡ ಅಂತ ಹೇಳಿ. ಯಾಕೆಂದರೆ ಪುಟ್ಟಣ್ಣವರು ಸ್ಥಾಪನೆ ಮಾಡಿದ್ದು 1984ರಲ್ಲಿ. ಆವಾಗಿಂದನೂ ನಾನು ಸ್ಥಾಪಕ ಸದಸ್ಯನಾಗೇ ಇದ್ದೀನಿ. ಅವರ ಪುಟ್ಟಣ್ಣವ್ರ ಜೊತೆಲೇ ಇದ್ದೆ. ಹಾಗಾಗಿ ಆ ಸಂಘ ಬಿಡೋಕ್ಕಾಗಲ್ಲ, ಹುಡುಗ ಬಂದು ಏನೇನು ಮಾಡಿಬಿಡ್ತಾರೋ ಅಂತ ಜೊತೆಯಲ್ಲೇ ಇದ್ದೀನಿ, ಸಂಘದ ಜೊತೆಯಲ್ಲೇ ಇದ್ದೀನಿ. ಆಗು ಹೋಗಿ ನೋಡಿಕೊಂಡು ಈ ವರ್ಷ ಏನಂದರೆ ವಿಶೇಷವಾಗಿ ಕಾನ್ಫಿಡೆನ್ಸ್ದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮಾಡಿದ್ವಿ ನಾವು. ಸುಮಾರು ಜನಕ್ಕೆ, ಯಾವುದು ಎಲ್ಲ ಇಂಡಸ್ಟ್ರಿಯಲ್ಲಿ ಇರ್ತಕ್ಕ ಎಲ್ಲರನ್ನೂ ಆಯ್ಕೆ ಮಾಡಿ ಪ್ರಪ್ರಥಮ ಬಾರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಮಾಡಿದ್ವಿ. ಪ್ರತಿ ವರ್ಷ ಜಯಂತಿ ಮಾಡ್ತಾಯಿದ್ವಿ ಪುಟ್ಟಣ್ಣವ್ರದ್ದು. ಆಮೇಲೆ ಉಚಿತ ಆರೋಗ್ಯ ಸೇವೆ ಅದನ್ನು ಮಾಡಿದ್ವಿ. ಈ ಸಾರಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಕೊಂಡು ಬಂದ್ವಿ. ಬನ್ನಿ. ಕಾಫಿ ಆದರೆ ಆಗ್ಬೋದು. ನೋ ನಾರ್ಮಲ್. ರೆಗ್ಯುಲರ್ ಕಾಫಿ ಏನೋ ದೇವ್ರು ಇಟ್ಟಿದ್ದಾರೆ, ರೆಗ್ಯುಲರ್ ಕಾಫಿ ಕುಡಿಯಪ್ಪ ನೀನು ಅಂಥೇಳಿ. ಫೋಟೋ ತುಂಬ ಚೆನ್ನಾಗಿದೆ ನಿಮ್ಮಿಬ್ಬರದು. ಅದ ಸರ್? ಓ ನೈಸ್, ವೆರಿ ನೈಸ್ ಫೋಟೋ. ಉಡುಪಿ ತೆಗೆದಿದೆ ಸರ್. ಹೌದಾ? ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಇಲ್ಲಿ ಎಷ್ಟು ಕಾಲದಿಂದ ಇದ್ದೀರಿ? ಇಲ್ಲಿ 3.5 ವರ್ಷ ಆಯ್ತು ಸರ್ ಬಂದು. ಮಂಜುನಾಥ ನಗರ. ಹೌದು ಸರ್. ನಾನು RR ನಗರ. ನನಗೆ ನನ್ನ ದುರಂತವೋ ಏನೋ, ನನ್ನ ನಾಯಕರೆಲ್ಲ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಶಂಕರ್ನಾಗಿಲ್ಲ, ವಿಷ್ಣುವರ್ಧನ್ ಇಲ್ಲ, ಅಂಬರೀಷ್ ಇಲ್ಲ, ಪ್ರಭಾಕರ್ ಇಲ್ಲ. ಇವರೆಲ್ಲರೂ ಇದ್ದಿದ್ರೆ ಒಬ್ಬೊಬ್ಬರು ಇನ್ನೂ ಒಂದು 10 ಸಿನಿಮಾ ಮಾಡ್ತಾಯಿದ್ದೆ. ಶಂಕರ್ನಾಗ್ದು ಎಂಥ ಇದು ದುರಂತ ನನಗೆ ಅಂತಂದರೆ, ಹೋಗುವಾಗ ಎರಡು ಲೆಟ್ರೆಡಲ್ಲಿ ಬ್ಲ್ಯಾಂಕ್ ಲೆಟ್ರೆಡ್ ಸೈನ್ ಮಾಡಿ, ಜೋಕುಮಾರಸ್ವಾಮಿ ಶೂಟಿಂಗ್ ಮುಗಿಸ್ಕೊಂಬರ್ತೀನಿ, ನೆಕ್ಸ್ಟ್ ಡೇಟ್ ನಿಂದನೆ ಜೋ ಅಂತ ಹೇಳಿದ್ರು. ನಿರ್ಮಾಪಕರು ರೆಡಿ, ಎಲ್ಲರೂ ರೆಡಿ, ಕೊಟ್ಟು ಹೋದ್ರು ಅಷ್ಟೇ. ಇವತ್ತಿಗೂ ನನ್ನ ಹತ್ರ ಇದೆ ಲೆಟ್ರೆಡ್. ಎಂಟಿ ಲೆಟ್ರೆಡ್ ಸೈನಾಗಿ ಎಷ್ಟು ಬೇಕು, ಯಾವ ಡೇಟ್ ಬೇಕು ನೀನು ಫಿಲಪ್ ಮಾಡ್ಕೊಂಡು ನೆಕ್ಸ್ಟ್ ಬಂದ ತಕ್ಷಣ ನೀನು ಸಿನಿಮಾನೇ ಮಾಡೋದು ಅಂತ. ಹೋದವ್ರು ಬರಲೇ ಇಲ್ವಲ್ಲ, ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು. ನನಗೆ ಬೆಳಗೆರೆ ರವಿ ಒಂದು ಸತಿ ಲಂಕೇಶ್ ಬದ್ರಿಗೆ ಅವರು ಕರೆದು ಒಂದು ಸತಿ ಹಾಯ್ ಬೆಂಗಳೂರಿಗೆ ಕರೆದು ಮಾಡಿದ್ರು. ಆವಾಗ ತೊಗೊಂಬನ್ನಿ ಹಾಗಾದ್ರೆ ಲೆಟ್ರೆಡ್ ತೊಗೊಂಬಂದು ತೋರಿಸ್ತಾರೆ. 2 ಲೆಟ್ರೆಡ್ ನೋಡಿದ್ರು, ಶಂಕರ್ನಾಗ್ ಸೈನ್ ಹಾಕಿ ಕೊಟ್ಟಿರು. ಹಾಗೆ ನನ್ನ ದುರಂತ ಶಂಕರ್ನಾಗು ಕಳ್ಕೊಂಡಿದ್ದು. ವಿಷ್ಣುವರ್ಧನು ನೋಡಿ, ಅವರು ಪಾಪ 59ನೇ ವಯಸ್ಸಿಗೆ ಅವರು ಕಳ್ಕೊಂಡ್ರು. ನಮ್ಮ ಅಂಬರೀಷ್ ಹೋಗ್ಬಿಟ್ರು, ಪ್ರಭಾಕರು ಹಾಗೆ ಕಳ್ಕೊಂಡ್ರು. ಎಲ್ಲರೂ ನನಗಿಂತ ಚಿಕ್ಕವ್ರೇನೆ. ಉಷೆ ಮೂಡಿದಾಗ ಪ್ರಿಯ ನಿನ್ನ ಕೆನ್ನೆಯ ಹೀಗೆ ನಾಯಕರೆಲ್ಲ ಹೊಟ್ಟೋದ್ಮೇಲೆ ನಾನು ಏನು ಮಾಡಬೇಕು ಅಂತ ದೊಡ್ಡ ಚಿಂತೆ. ಆದರೆ ಸ್ಟಿಲ್ ಐ ಆಮ್ ಸರ್ವೈವಿಂಗ್ ಇನ್ ದ ಇಂಡಸ್ಟ್ರಿ. ಇದೇ ಪ್ರೊಫೆಷನ್ ಮಾಡ್ತಾ ಬೇರೆ ಯಾವ ವ್ಯಾಪಾರವೂ ಇಲ್ಲ ನನಗೆ, ಯಾವ ವ್ಯವಹಾರವೂ ಇಲ್ಲ, ಯಾವ ವ್ಯಾಪಾರವೂ ಇಲ್ಲ. ಕತೆಗಳು ಬರಿತೀನಿ, ಸಂಭಾಷಣೆ ಬರ್ಕೊಡ್ತೀನಿ, ಚಿತ್ರಗಳಿಗೆ ಆ್ಯಕ್ಟಿಂಗ್ ಕರಿತಾ ಇರ್ತಾರೆ, ಹಂಗೆ ಮಾಡ್ತಾ ಇರ್ತೀನಿ. ಈಗ ಇನ್ನೂ ಅಪ್ರೋಚ್ ಮಾಡ್ತಾ ಇದ್ದಾರೆ ಸಿನಿಮಾ ಮಾಡೋಕ್ಕೆ, ಡೈರೆಕ್ಷನ್ಗೆ. ಅದಕ್ಕೆ ನನಗೆ ಒಳ್ಳೆ ನಾಯಕರಿಲ್ಲ.
ಯಾರನ್ನ ಇಟ್ಕೊಂಡು ಮಾಡೋದು? ಜನ ಥಿಯೇಟ್ರಿಗೆ ಬರಬೇಕು. ಯಾವುದೊಂದು ದೊಡ್ಡ ಈಗ ಪ್ರಚಲಿತ ವಿದ್ಯಮಾನ ಏನು ನಡೀತಾ ಇದೆ ಅಂತಂದರೆ ಥಿಯೇಟ್ರಿಗೆ ಜನ ಬರೋದಿಲ್ಲ ಅನ್ನೋದೇ ದೊಡ್ಡ ಒಂದು ಕೊರತೆ ಆಗಿಬಿಟ್ಟಿದೆ. ಯಾಕೆ ಸರ್? ಯಾಕೆ ಅಂತಂದರೆ ಹೇಗೆ ಅವ್ರನ್ನ ಜನಗಳನ್ನು ಥಿಯೇಟ್ರಿಗೆ ಕರಿಬೇಕು ಅನ್ನೋದು ದೊಡ್ಡ ಸಮಾಚಾರ ಆಗ್ಬಿಟ್ಟು, ನನ್ನ ಪಾಡಿಗೆ ನಾನು ಸಿನಿಮಾ ಮಾಡಿಬಿಟ್ಟು ಥಿಯೇಟ್ರಿಗೆ ರಿಲೀಸ್ ಮಾಡಿಬಿಟ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಅದೇನು ಪ್ರಚಾರ ಮಾಡ್ತಿಲ್ಲ ಅಂತನಾ? ಪ್ರಚಾರ ಬೇಕು, ಜನಗಳಿಗೆ ಮುಟ್ಟಿಸ್ಬೇಕಲ್ಲ ನೀನು ಏನು ಅಂತ ಹೇಳಿ. ಈಗ ನಾನೇನು, ನನ್ನ ಸಿನಿಮಾ ಏನು, ಇದರಲ್ಲಿ ಯಾರು ಮಾಡಿದ್ದಾರೆ, ಯಾವುದಕ್ಕೋಸ್ಕರ ನೀವು ಬಂದು ಸಿನಿಮಾ ನೋಡಬೇಕು ಅನ್ನೋದನ್ನು ಅದು ನೀವು ಪೂಜೆ ಮಾಡೋದ್ರಿಂದನೇ ಜನಗಳಿಗೆ ನಿಮ್ಮ ಚಿತ್ರದ ಬಗ್ಗೆ, ವಿಚಾರದ ಬಗ್ಗೆ ಒಂದಷ್ಟು ಮುಟ್ಟಿಸ್ತಾ ಹೋದಾಗ ಸಿನಿಮಾ ಪ್ರೇಕ್ಷಕ ಏನು ಮಾಡ್ತಾನೆ, ಅದು ನೋಡ್ತಾ ಇದ್ದಾಗ ಏನೋ ಇದೆಯಲ್ಲಪ್ಪ ಇದು ಸಿನಿಮಾದಲ್ಲಿ, ನಾನು ರಿಲೀಸ್ ಆದರೆ ನೋಡಬೇಕು ಅಂತ ಅವನ ಮನಸ್ಸಲ್ಲಿ ಅಂದ್ಕೊಂಡ್ರೆ ನಿಮ್ಗೊಂದು ಸೀಟ್ ರಿಸರ್ವ್ ಆಯಿತು. ಹಾಂ, ಅದು ಅನ್ನಿಸ್ಬೇಕಲ್ಲ ನಾವು. ಅವ್ರ ಮನಸ್ಸೊಳಗಡೆ ಒಂದು ಸೀಟ್ ರಿಸರ್ವ್ ಮಾಡಿಸ್ಬೇಕಲ್ಲ, ಮೊದಲು ಮಾಡಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಅದು ದೊಡ್ಡ ವಿಚಾರ ಇವರೇ ಪರಮೇಶ್ವರ್, ನಿಜವಾಗ್ಲೂ ಹೇಳ್ತೀನಿ. ನಾನದು ಭಾಳ ಕಡೆ ಅದನ್ನು ಹೇಳ್ತಾ ಇದ್ದೀನಿ. ಆಮೇಲೆ ದೊಡ್ಡ ಮಿಸ್ಟೇಕ್ ಏನು ಮಾಡ್ತಾರೆ ಅಂತಂದರೆ, ಈ ಆಡಿಯೋ ಫಂಕ್ಷನ್ ಮಾಡ್ತಾರೆ, ಅದರಲ್ಲಿ ಜನಗಳು ಕರೆಸ್ತಾರೆ, ಪ್ರೆಸ್ ಕರೆಸ್ತಾರೆ, ಆದರೆ ಅವ್ರ ಸಿನಿಮಾ ಕಂಟೆಂಟ್ ಬಗ್ಗೆ ಮಾತಾಡಲ್ಲ, ಬೇರೆದೆಲ್ಲ ಮಾತಾಡ್ತಾರೆ. ಹೀರೋಯಿನ್ ಮಾತಾಡು ಅಂತಂದರೆ, ಅಯ್ಯೋ ನಮ್ಮ ನಿರ್ಮಾಪಕರು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಒಳ್ಳೆ ಕಡೆ ರೂಮ್ ಹಾಕಿದ್ರು, ಒಳ್ಳೆ ತಿಂಡಿ ಹಾಕಿದ್ರು, ಒಳ್ಳೆ ಫ್ಯಾಮಿಲಿ ಈ ಥರ ಟೀಮ್ ಇತ್ತು, ಹೀರೋನ ಜೊತೆ ನಮ್ಮ ಜೊತೆ ಒಳ್ಳೆ ಕೆಮಿಸ್ಟ್ರಿ ಚೆನ್ನಾಗಿತ್ತು, ಇದೆಲ್ಲವನ್ನೂ ಹೇಳ್ತಾರೆ. ಬೇರೆ ಆರ್ಟಿಸ್ಟ್ಗಳು ಅದನ್ನೇ ಹೇಳ್ಕೊಂಬರ್ತಾರೆ. ಅಟ್ಲೀಸ್ಟ್ ಒಬ್ಬ ನಿರ್ಮಾಪಕ ಅಥವಾ ನಿರ್ದೇಶಕ ಮಾತಾಡುವಾಗಾದರೂ ನನ್ನ ಚಿತ್ರ ಇಂಥದ್ದು, ಈ ಥರದ ವಸ್ತು ಇಟ್ಕೊಂಡಿದ್ದೀನಿ, ಇದು ವಿಶೇಷವಾಗಿದೆ, ಬೇರೆ ಥರದಲ್ಲ, ಬಹಳ ಬೇರೆ ಥರದಲ್ಲಿ ಮಾಡಿದ್ದೀನಿ, ಬೇರೆ ಆಯಾಮದಲ್ಲಿ ಇದನ್ನು ಮಾಡಿದ್ದೀನಿ ಅಂಥೇಳಿ ಜನಗಳಿಗೆ ಮುಟ್ಟಿಸೋ ಕೆಲಸವನ್ನು ಮಾಡಲ್ಲ. ಬರೀ ಅಲ್ಲಿ ಈ ಥರದ್ದೇ ಒಂದಷ್ಟು ಮಾತುಕತೆಗಳಾದಾಗ ಜನಕ್ಕೆ ಏನು ಮುಟ್ಟಿಸಿದ್ರಿ ಅಂತ. ನಿಮ್ಮ ಪರಿಚಯ ಆಯಿತು, ನಾಯಕಿ ಪರಿಚಯ ಆಯಿತು, ಇವರು ಪರಿಚಯ ಆಯಿತು, ಇದಾಯಿತು, ನೋಡ್ತಾ ಇದೆಯಾ? ಇಲ್ಲಿ ಓಡ್ತಾ ಇದೆ ಸರ್, ನಮ್ಮದೇ ತೊಂದರೆ ಸರ್, ಪರವಾಗಿಲ್ಲ ತಾನೆ, ನಮ್ಗೆ ಇನ್ನೂ ಕ್ಯಾಶುವಲ್ ಆಗಿದೆ. ಜನರಲ್ ಟಾಕ್. ಹೌದು ಸರ್, ಹೋಗ್ಲಿ ಬಿಡಿ, ಒಳ್ಳೇದು, ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಆರ್ಟಿಸ್ಟ್ ಭಾಳ ಸಂತೋಷ ಅದಮ್ಮ, ಕಲಾವಿದೆ ಅಂತ ತಿಳಿದು ಖುಷಿ ಆಯಿತು. ನಿಮ್ಮ ಮನೆ ಕಾಫಿ ಕುಡಿತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಾಹಸ ಸಿಂಹ, ನಾವು ಅಪ್ಪ ಆ ಸಾಹಸ ಸಿಂಹದಲ್ಲಿ ಆ ಗಂಟೆ ಹೊಡೆಯೋ ಸೀನ್ ಇದೆ, ಅದು ನಾವು ಸೃಷ್ಟಿ ಮಾಡಿದ್ದು, ಕಥೆಯಲ್ಲಿ ಇರಲಿಲ್ಲ. ಪನಿಷ್ಮೆಂಟು ನನಗೆ ಪನಿಷ್ಮೆಂಟ್ ಕೊಡಬೇಕು, ಅದು ನೇರವಾಗಿ ಕಾಣುವಂಥದ್ದು ಇರಬೇಕು, ನೋವಾಗಬೇಕು ಅಂಥೇಳಿ. ಆಮೇಲೆ ನಾನು ಆರ್ಟ್ ಡೈರೆಕ್ಟ್ರಿಗೆ ಹೇಳಿ ದೊಡ್ಡ ಗಂಟೆಯನ್ನು ಮಾಡಿಸ್ದೆ. ನಾನು ಗಂಟೆ ಮಾಡಿಸ್ದೆ. ಆಮೇಲೆ ಸೆಟ್ನಲ್ಲಿ ಲಿಫ್ಟಲ್ಲಿ ಫಸ್ಟ್ ಟೈಮು ಸೆಟ್ಟಲ್ಲಿ ಲಿಫ್ಟಲ್ಲಿ ವಿಲನ್ಗಳು ಇಳಿತಾರೆ, ಅದೆಲ್ಲ ಸೆಟ್ ಅದು ಲಿಫ್ಟ್ ಹಾಕ್ಸಿದ್ದೆ ನಾನು. ಹಾಂ, ಲಿಫ್ಟಲ್ಲಿ ವಿಲನ್ಗಳು ಇಳಿಯೋದು, ಆಮೇಲೆ ಆ ಗಂಟೆ ಬಾರಿಸೋದು, ಇದೆಲ್ಲ. ಆಮೇಲೆ KGF ಶಾಫ್ಟ್ ಇದೆಯಲ್ಲ, ಈಗ KGF ಪಿಕ್ಚರ್ ಬಂತು, ಆದರೆ ನಾವು ನಿಜವಾದ ಆ KGF ಒಳಗಡೆ ಎಷ್ಟೋ 4,000-5,000 ಅಡಿ ಕೆಳಗಡೆ ಹೋಗಿ ಅಲ್ಲಿಂದ ಸುರಂಗ ಮಾರ್ಗದಲ್ಲಿ ಹೋಗಿ ಅಲ್ಲಿ ಶೂಟ್ ಮಾಡಿದ್ದೀವಿ ವಿಷ್ಣುವರ್ಧನ್. ಅದೇ ಒರಿಜಿನಲ್ KGF ಮೈನ್ಸ್ ವರ್ಕ್ ಆಗ್ತಿತ್ತಲ್ಲ, ಒಳಗಡೆ ಹೋಗಿ ಮತ್ತೆ ಹೌದು, ಒಳಗಡೆ ಹೋಗಿ ಅಲ್ಲಿಂದ ಸೈಡು ಒಂದಷ್ಟು ದೂರ ಹೋಗ್ಬೇಕು, ಸುರಂಗ ಮಾರ್ಗ. ಪೈಪಲ್ಲಿ ಆಕ್ಸಿಜನ್ ಬಿಡ್ತಾ ಇದ್ರು ನಮಗೆ. ಅಪ್ಪ, ಅಕ್ಷಯ್ ಒರಿಜಿನಲ್ KGF ನೀವು ಸಾಹಸ 83 ಶೂಟ್ ಮಾಡಿಬಿಟ್ಟಿದ್ದೀರಾ? ಅವನು 82 ಹಾಂ, ಒರಿಜಿನಲ್. ಅದು ಯಾರು ಒಳಗಡೆ ಈಗ ಬಿಡ್ತಾ ಇಲ್ಲ, ನಮ್ಮನ್ನು ಬಿಟ್ಟರು. ಅಲ್ಲಿ ಒಂದು ಜಾಗದಲ್ಲಿ ವಿಷ್ಣುವರ್ಧನ್, ಇದು ಕ್ಲೈಮ್ಯಾಕ್ಸು, ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಜಾಗ ಚೆನ್ನಾಗಿದೆ, ಇಲ್ಲಿ ಮಾಡೋಣ ಅಂತಂದರು. ಹೌದು ಚೆನ್ನಾಗಿದೆ, ಮೇಲಿಂಗೆ ಹತ್ಕೊಂಡು ಹೋಗಿ ಎಸ್ಕೇಪ್ ಆಗೋದಕ್ಕೆ ಅಂತಂದರು. ಅಲ್ಲಿವರು ಅಲೋ ಮಾಡಲಿಲ್ಲ. ಸಾರ್ ಅಲ್ಲಿ ಹೋಗ್ಬೇಡಿ ಸರ್, ಅಲ್ಲಿ ಆಕ್ಸಿಜನ್ನೇ ಇಲ್ಲ. ಏನು ರೀ ಆಕ್ಸಿಜನ್ ಇಲ್ಲ ಅಂದರೆ ಹಿಂಗೆ? ವಿಷ್ಣು ಭಾಳ ಒಂಥರ ಕ್ಯೂರಿಯಾಸಿಟಿ, ನೋಡೋಣ ಬಾ ಅದೇನು ಆಕ್ಸಿಜನ್ ಇಲ್ಲ ಅಂತಾರೆ. ಇಬ್ಬರು ಹೋದ್ವಿ. ಸ್ವಲ್ಪ ಹೊತ್ತಿಗೆ ನಮಗೆ ಆಕ್ಸಿಜನ್ ಇಲ್ಲದೆ ಇದ್ದರೆ ಮನುಷ್ಯನಿಗೆ ಏನು ಸ್ಥಿತಿ ಬರುತ್ತೆ ಅನ್ನೋದನ್ನು ನೋಡ್ಬಿಟ್ವಿ ನಾವು. ವಿಷ್ಣು ಓಡು ಬಂದು ಆಕ್ಸಿಜನ್ ಕೊಡ್ತಾಯಿದ್ರು ಪೈಪಿಗೆ. ಇಬ್ಬರು ಮೂಗಿಟ್ಕೊಂಡು ನಿಂತ್ಕೊಂಡು. ಸೊ ಉಸಿರಿನ ಶಕ್ತಿ ಏನೋ, ಅದ್ರ ಬೆಲೆ ಏನು ಅರ್ಥ ಗೊತ್ತಾಗೋಯ್ತು, ಅಲ್ಲೇ ಗೊತ್ತಾಗೋಯ್ತು. ಆಕ್ಸಿಜನ್ ಇಲ್ಲ ಅಂದರೆ ಮನುಷ್ಯ ಏನು ಆಗ್ಬಿಡ್ತಾನೆ ಅನ್ನೋದನ್ನು ಅಲ್ಲಿ ಟೆಸ್ಟ್ ಮಾಡಿ ನಾನು ವಿಷ್ಣು. ಆಮೇಲೆ ಕ್ಯಾಮ್ರಾ ತೊಗೊಂಡೋಗಿ ನೋಡು, ಆ ಲೆನ್ಸೆಲ್ಲ ಹಂಗೆ ಫಂಗಸ್ ಆಗೋಯ್ತು. ಒಂದಷ್ಟು ಸೆಕೆಂಡ್ಗಳು ಕ್ಯಾನ್ ಟಾಲರೇಟ್ ಅಷ್ಟೇ. ಆದರೂ ವಿಷ್ಣು ಬೇಡ, ಬೇರೆ ಕಡೆ ಎಲ್ಲರೂ ಮಾಡೋಣ ಅಂತ ಹೇಳಿ. ಸೊ ಆ ಥರದ ಅನುಭವಗಳು, ಆ ಥರ ಒಂದು ದೊಡ್ಡ ಅನುಭವ. ವಿಷ್ಣು ಇಸ್ ಕೋಪರೇಟೆಡ್ ಲೈಕ್ ಎನಿಥಿಂಗ್. ಆ ವಿಸರ್ ಮಾತ್ರ ಸಿನಿಮಾದಲ್ಲಿ ಅವನು ಸಿಕ್ಕಾಪಟ್ಟೆ ಆ ಥರ ಸಾಹಸ ಕೆಲಸಗಳು ಮಾಡಿ ಬಿಡಲಿಲ್ಲ. ಎಷ್ಟೆಷ್ಟು ಸೆಕೆಂಡ್ ನಿಲ್ಬೋದು ಅಲ್ಲಿ, ಅಷ್ಟೆಷ್ಟು ಸೆಕೆಂಡೇ ಶಾರ್ಟ್ ತೊಗೊಂಡ್ಬರೋಣ, ಹಂಗೆ ಮಾಡಿದ್ವಿ ಕೊನೆಗೆ.
ಬಿಡ್ಲಿಲ್ಲ, ಮಾಡಿದ್ರಿ ಇಲ್ಲಿ? ಮಾಡಿದ್ವಿ. ಅವನು ಬಿಡಲಿಲ್ಲ. ರೆಡಿ 1 2 3 ಅಂದ್ಬಿಟ್ಟು ಓಡೋನು ವಿಷ್ಣುವರ್ಧನ್ ಬಿಡು, ನಾನು ಕ್ಯಾಮ್ರಾ ಪಕ್ಕದಲ್ಲಿ. ವಿಷ್ಣು ಒಬ್ಬನೇ ಟಕ 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 ಅಂತ ವಿಷ್ಣು ಬಾಯ್ತು ಅವ್ನಿಗೆ ಹೇಳ್ಬಿಟ್ಟಿದ್ವಿ, ನಿನ್ಗೆ ಆಗಲಿಲ್ಲ ಅಂದ್ರೆ ತಗೊಂಡು ಓಡಿ ಬಂದ್ಬಿಡು ಅಂತ. ಹಂಗೆ ಮಾಡಿ ಆ ಶಾರ್ಟ್ನ ಸೀನ್ ತೆಗೆದ್ವಿ. ಇಂಥ ಒಂದು ಥ್ರಿಲ್ಲಿಂಗ್. ವಿಷ್ಣು ಸರ್ ಒಂದು ಕೇವಿಂದ ಆಚೆ ಬಂದು ಮೇಲೆ ಬರ್ತಾನೆ, ಒಂದು ನಮ್ಗೆ ತೆಗಿತಾನೆ, ಅಲ್ಲೊಂದು ಹಾವು ಬೇರೆ ಬರುತ್ತೆ. ಅದಕ್ಕೆ ಹಿನ್ನೆಲೆ ಶಾರ್ಟು KGF, ಒರಿಜಿನಲ್ KGF. ಡೈರೆಕ್ಟ್ ಆ ಸುರಂಗದ್ದೆಲ್ಲ ಅದನ್ನೇ. ಆಮೇಲೆ ಕೆಲವು ಸೆಟ್ಸ್ ಇಲ್ಲಿಂದ ಎಸ್ಕೇಪ್ ಆಗೋ ದಾರಿ ಎಲ್ಲ ಸೆಟ್ಟಲ್ಲಿ ಮಾಡಿದ್ವಿ. ಬಹಳ ಈಸ್ ಕೋಆಪರೇಟರ್, ರಾತ್ರಿ ಹಗಲು ದುಡಿದಿದ್ದಾನೆ ಪಾಪ. ಫಿಲ್ಮ್ ಪ್ಯಾಷನೇಟ್. ತುಂಬ ಅಷ್ಟು ಪ್ಯಾಷನೇಟ್. ಆಮೇಲೆ ಆ ಸಿನಿಮಾ ಗೆಲ್ಲಿಸ್ಬೇಕು ಅಂತ ಕಥೆ ಸಜೆಸ್ಟ್ ಮಾಡಿದ್ದು ಆತನ ನನಗೆ. ಅವ್ದು ಯಾವುದೋ ಬೇರೆ ಶೂಟಿಂಗಲ್ಲಿದ್ದರು, ನನ್ನ ಫೋನ್ ಮಾಡಿ ಕರೆದ್ರು, ಹೋದೆ. ಸುಧಾ ವಾರಪತ್ರಿಕೆಯಲ್ಲಿ ಒಂದು ಯಾವುದೋ ಕತೆ ಬರ್ತಾಯಿದೆ ನೋಡ್ತೀರಾ ಅಂತ. ಏನದು ನೋಡೋಣ, ಚಕ್ರವ್ಯೂಹ ಅಂತ ಇತ್ತು ಕಥೆ ಹೆಸರು. ಒರಿಜಿನಲ್ ಕಥೆ ಹೆಸರು ಚಕ್ರವ್ಯೂಹ. ಓದಿ ಅಂತಂದ್ರು. ನಾನೆಲ್ಲ ಓದಿದೆ, ಒಂದಷ್ಟು ವಾರಗಳದ್ದು ವೀಕ್ಲಿ ಓದ್ಬಿಟ್ಟು ವಿಷ್ಣು ಹತ್ರದ್ದು ಏನು ಅನ್ನಿಸ್ತು, ಎಲ್ಲ ಮಾಡ್ಬೋದು, ಸ್ವಲ್ಪ ರಿಸ್ಕ್ ಎಲ್ಲ ಇದೆಯಲ್ಲ, ಮಾಡೋಣ ಜೋರೆ, ಚೆನ್ನಾಗಿದೆ ಕಥೆಯನ್ನು. ಆಮೇಲೆ ನಾನು MB ಸಿಂಗ್ ಇದ್ರು ಪ್ರಜಾವಾಣಿಲಿ, ಅವ್ರ ಹತ್ರ ಹೋಗಿ ಆ ರೈಟ್ರು ಮನು ಅನ್ನೋರು ಅಡ್ರೆಸ್ ತೊಗೊಂಡು ಅವ್ರ ಹತ್ರ ಹೋಗಿ, ಸರ್ ನಿಮ್ಮ ಕತೆ ಕೊಡಿ, ನಾವು ಸಿನಿಮಾ ಮಾಡ್ತೀವಿ. ಸಿನಿಮಾ ಮಾಡ್ತೀವಿ ನನ್ನ ಕತೆ ಅಂತಂದರು. ಅಲ್ಲ ಮಾಡ್ತೀನಿ ಕೊಡಿ ಸರ್ ಅಂತಂದೆ. ಆಮೇಲೆ ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನೀವು ಪರ್ಮಿಷನ್ ಕೊಡುವಾಗ ಕತೆ ಹಕ್ಕು ಜೊತೆಯಲ್ಲಿ ಈ ಚಿತ್ರಕ್ಕೆ ಬೇಕಾದಂತೆ ಏನಾದ್ರು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೋದು ಅನ್ನೋದು ನಾನು ಅವ್ರಿಗೆ ಹೇಳಿದೆ. ಯಾಕೆ ಬದಲಾವಣೆ ಬೇಕು ಅಂದರು. ಇಲ್ಲ, ನಾನು ಮಾಡೋ ಸಿನಿಮಾಗಳೆಲ್ಲ ಒಂದು ಸ್ವಲ್ಪ ಸೆಂಟಿಮೆಂಟ್ ಇಟ್ಟು ಮಾಡ್ತಾ ಇರ್ತೀನಿ, ಇದರಲ್ಲಿ ತುಂಬ ಡ್ರೈ ಆಗಿ ಹೋಗುತ್ತೆ, ಒಂದು ಸ್ವಲ್ಪ ಸೆಂಟಿಮೆಂಟು ಡ್ರಾಮಾ ಬೇಕಾಗಿದೆ ನನಗೆ, ನಾನೊಂದು ವಿಷ್ಣುವರ್ಧನ್ಗೊಂದು ತಂಗಿ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡ್ತೀನಿ ಅಂತಂದೆ. ಅದೇ ಸಿನಿಮಾದಲ್ಲಿ ತುಂಬ ಹೈಲೈಟ್ ಆಯಿತು ಕೊನೆಯಲ್ಲಿ. ನೋಡಿ, ಕನ್ನಡ ಸಿನಿಮಾ ಅಥವಾ ಭಾರತೀಯ ಸಿನಿಮಾ ಭಾವನೆಗಳಿಲ್ಲದೆ ಕೆಲಸ ಮಾಡೋದು ತುಂಬ ಕಷ್ಟ ನೋಡಿ. ಭಾವನೆಗಳು ಬೇಕೇ ಬೇಕು. ಇವ್ರೆ ಭಾವನೆಗಳಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಅದೆಂತ ನೋಡಿ, ಇವನು ಹಾಲಿವುಡ್ನವರು ಕೂಡ ಸೈನ್ಸ್ ಫಿಕ್ಷನ್ ಮಾಡಿದರೂ ಕೂಡ, ಒಂದು ಏಲಿಯನ್ ಸಿನಿಮಾ ಮಾಡಿದರೂ ಕೂಡ ಭಾವನೆ ತರ್ತಾರೆ, ಇಡ್ತಾರೆ. ಅದಿಲ್ಲದೆ ಹೋದ್ರೆ ವರ್ಕೌಟ್ ಆಗೋದಿಲ್ಲ. ನಾವು ಸುಮ್ಮನೆ ಡ್ರೈ ಆಗಿರುತ್ತೆ, ಅದು ಡಾಕ್ಯುಮೆಂಟ್ರಿ ಮಾಡ್ದಂಗೆ ಆಗಿಬಿಡುತ್ತೆ. ಆಮೇಲೆ ಹಾಗೆ ನಾನು ಮಾಡಿರೋ ಎಲ್ಲ ಸಿನಿಮಾಗಳು, ಸಿಂಹಜೋಡಿ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲಾದರೂ ಎಲ್ಲೋ ಒಂದು ಸ್ವಲ್ಪ ಸೆಂಟಿಮೆಂಟು ಡ್ರಾಮಾ ಇಟ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಸಿನಿಮಾಗಳನ್ನ ಸ್ವಲ್ಪ ಪ್ರೇಕ್ಷಕನ ಹಿಡಿದಿಟ್ಕೊಳ್ಳೋದು. ಆಮೇಲೆ ನಾಯಕರ ಹೆಸರು ಮೇಲೂ ಇರ್ಬೋದು, ಬ್ಯಾನರ್ ಹೆಸರು ಮೇಲೆ ಸಿನಿಮಾಗಳು ಓಡ್ತಾಯಿತ್ತು ಆ ಕಾಲದಲ್ಲಿ, ನಿರ್ದೇಶಕರ ಹೆಸರು ಮೇಲೆ ಸಿನಿಮಾಗಳು ಓಡ್ತಾಯಿತ್ತು. ಈಗ ಅದು ಯಾವುದೂ ಇಲ್ಲ. ಯಾವ ಬ್ಯಾನರು, ಯಾವ ಹೀರೋ, ಯಾರು ಪ್ರೊಡ್ಯೂಸರು, ಫುಲ್ ಎಲ್ಲ ಹೊಸಬರ ಎಂಟ್ರಿ. ಅಲ್ಲ, ಹೊಸಬರು ಬರಲೇಬೇಕು. ವಿಷ್ಣುವರ್ಧನ್ ಹೊಸದಾಗಿ ಬಂದಿದ್ದು, ಸೈಮನ್ ಸರು ಹೊಸದಾಗಿ ಬಂದಿದ್ದು. ಹಾಗೆ ಹೊಸಬರು ಬರಬೇಕು, ನಿಲ್ಲಬೇಕಾಗತ್ತೆ ಅಷ್ಟೇ. ನಮಗೆ ಇನ್ನೂ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಹೀರೋಗಳು ಇಲ್ಲದಂಗೆ ಸ್ಥಿತಿ ಆಗೋಗ್ಬಿಟ್ಟಿದೆ ಇವತ್ತಿನ ದಿವಸ. ಹಂಗೆ ಆಗೋಗ್ಬಿಟ್ಟಿದೆ. ಮಾನದ ಪಾಠ ನೀನು ನನಗೆ ಕಳ್ಸಿಕೊಡ್ತಾ ಇದೆಯಾ ಮ್ಯಾನ್? ಕಂಬಿ ಅನ್ಸೋಕೆ ಅತ್ತೆ ಮನೆಗೆ ಕರ್ಕೊಂಡು ಹೋಗೋದೇ ಮೇಲು. ಮಾರ್ಕೆಟಿಂಗ್ ಅಥವಾ ಸಿನಿಮಾ ತಲುಪ್ತಿಲ್ಲ ಅನ್ನೋದನ್ನು ಪ್ರಸ್ತಾಪ ಮಾಡ್ತೀನಿ. ಕಾಫಿ ಬಂತು ಅಂದರೆ ಅದು ಕ್ಷಮೆ ಇರಲಿ. ಸೊ ಏನಾಗ್ತಿದೆ, ಯಾಕೆ ಸಿನಿಮಾ ತಲುಪ್ತಿಲ್ಲ ಅಂದರೆ, ಒಳ್ಳೆ ಸಿನಿಮಾನೇ ಮಾಡ್ತಿಲ್ಲ ಅಂತ ಕೆಲವರು ಹೇಳ್ತಾರೆ, ಕೆಲವರು ಹೇಳ್ತಾರೆ ಇಲ್ಲ ನಾವು ಒಳ್ಳೆ ಸಿನಿಮಾ ಮಾಡಿದ್ವಿ ಜನ ಬರ್ತಿಲ್ಲ ಅಂತ. ಸೊ ಏನು ಸತ್ಯ ಏನು? ಇಲ್ಲ, ಮೊನ್ನೆ ಕೂಡ ನಾನು ಯೂಟ್ಯೂಬಲ್ಲಿ ಯಾರೋ ಹಾಕಿದ್ರು ಪಿಕ್ಚರ್ ಹೆಸರುಗಳೆಲ್ಲ, ಇದೆಲ್ಲ ಇಂಥ ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಸಿನಿಮಾ ಇದೆ, ಪ್ರೇಕ್ಷಕರೇ ಸರಿಗಿಲ್ಲ ಅಂತ. ಪ್ರೇಕ್ಷಕರನ್ನ ಒಂದು ಸ್ವಲ್ಪ ಬೈಯೋ ರೀತಿಯಲ್ಲಿ ಕೂಡ ಹೇಳ್ಕೊಂಡಿದ್ರು. ನಾನು ಹೇಳೋದು, ಅವ್ರಿಗೆ ಹೇಳಿ ಪ್ರಯೋಜನ ಇಲ್ಲ, ಅವ್ರನ್ನ ಬೈಯೋಕ್ಕೆ ಚಾನ್ಸೇ ಇಲ್ಲ. ನಾವು ಯಾರು ಅವ್ರನ್ನ ಬೈಯೋಕ್ಕೆ? ಪ್ರೇಕ್ಷಕ ಅವ್ರ ಇಷ್ಟ, ನೋಡ್ತಾನೆ, ನೋಡೋದಿಲ್ಲ. ನೋಡುವಂಥ ಮನಸ್ಸು ಕೊಡಬೇಕಾದವ್ರು ನಾವು. ಪ್ರೇಕ್ಷಕನಿಗೆ ಈ ಸಿನಿಮಾ ನನ್ನ ಸಿನಿಮಾ ಇದು, ಈ ಸಿನಿಮಾ ಮಾಡ್ತಾಯಿದ್ದಾರೆ ಜೋಸೆ ಮುಂದೆ, ನಾನು ಹೋಗಿ ನೋಡ್ಬೇಕ್ರಿ ಅನ್ನೋ ಮಟ್ಟಕ್ಕೆ ನೀವೇನು ಮಾಡಿದ್ದೀರಾ? ಏನು ಇನ್ವಿಟೇಷನ್ ಕೊಟ್ಟಿದ್ದೀರಾ? ಹೌ ಯು ಆರ್ ಇನ್ವೈಟಿಂಗ್ ದಿ ಆಡಿಯನ್ಸ್ ಟು ದಿ ಥಿಯೇಟರ್? ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಫೇಲ್ ಆಗಿರೋದಕ್ಕೆ ಕಾರಣವೂ ಇದೆ, ಜನ ಬರದೇ ಇರೋದು. ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಒಳ್ಳೆ ಕಂಟೆಂಟ್ ಇಟ್ಕೊಂಡಿದ್ದೀರಾ, ಜನಗಳನ್ನು ಅವ್ರನ್ನ ಕರ್ಕೊಬೋದು. ಅಟ್ಲೀಸ್ಟ್ ಒಂದು ಮಾರ್ನಿಂಗ್ ಶೋಗೆ ಜನ ಬರೋದು ನೋಡ್ಬಿಟ್ರೆ ಅಲ್ಲಿಂದ ಮೌತ್ ಟಾಕ್ ಪಬ್ಲಿಷ್ ಬರ್ರಂತ ಹರಡುತ್ತೆ. ಒಂದೇ ಒಂದು ಮಾರ್ನಿಂಗ್ ಶೋ ಸಾಕು. ಒಂದು ಸಿನಿಮಾದ ಸೋಲು ಗೆಲುವು ನಿರ್ಧಾರ ಮಾಡಿಬಿಡುತ್ತೆ. ಒಂದು ಮಾರ್ನಿಂಗ್ ಶೋ ಹೆಂಗೆ ಮೌತ್ ಪಬ್ಲಿಸಿಟಿ ಆಗುತ್ತೆ ಅಂತಂದರೆ ಅದಕ್ಕಿಂತ ದೊಡ್ಡ ಪಬ್ಲಿಸಿಟಿ ಯಾವುದಿಲ್ಲ. ಆದರೆ ಒಂದು ಮಾರ್ನಿಂಗ್ ಶೋಗೆ ಜನ ಕರಿಬೇಕಾದ್ದು ಕರ್ತವ್ಯ ನಮ್ಮದಾಗುತ್ತೆ. ಉದಾಹರಣೆ ನಿಮ್ಮ ಕರಿಯರಲ್ಲಿ ಆ ಥರದ್ದು ಒಂದು ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ಆ ಥರ ಆ ಕಾಲ ಬಿಡಿ, ಸಿನಿಮಾನ ಪ್ರೇಕ್ಷಕರು ಚೆನ್ನಾಗಿದ್ದರು. ನಾನು ಪೂಜೆ ದಿವಸನೇ 7 ಏರಿಯಾಗಳಿಂದ ಬಂದು ಅಡ್ವಾನ್ಸ್ ಕೊಟ್ಬಿಡ್ತಿದ್ರು. ಅಡ್ವಾನ್ಸಲ್ಲೇ ಸಿನಿಮಾಗಳು ಮಾಡ್ತಾಯಿದ್ವಿ. ಸಿನಿಮಾ ಥಿಯೇಟ್ರಿಂದ ನಮಗೆ ಈ ಸಿನಿಮಾ ನಮ್ಮ ಥಿಯೇಟ್ರಿಗೆ ಬೇಕು ಅಂತ ದುಡ್ಡು ಕೊಡ್ತಾಯಿದ್ರು ಪ್ರೊಡ್ಯೂಸರ್ಗೆ. ಯಾರು? ಎಕ್ಸಿಬಿಟರ್ಸು, ಚಿತ್ರಮಂದಿರದ ಮಾಲೀಕರು. ಹೌದು, ನಮ್ಮ ಥಿಯೇಟ್ರಿಗೆ ಸಿನಿಮಾ ಬೇಕು. ಇನ್ನು ಪೂಜೆ, ಪೂಜೆ ದಿವಸನೇ ದೇ ರಿಸರ್ವ್ಡ್, ನಿಮ್ಮ ಸಿನಿಮಾ ನಮ್ಮ ಥಿಯೇಟ್ರಿಗೆ ಬೇಕು ಅಷ್ಟೇ, ಅಡ್ವಾನ್ಸ್.
ಆ ಕಾಲ ಇತ್ತು. ದ್ವಾರಕೀಶ್ಗೂ ನಾವೆಲ್ಲ ಹೆಂಗೆ ಸಿನಿಮಾ ಮಾಡ್ತಾಯಿದ್ವಿ, ಪೂಜೆ ದಿನ ಅಡ್ವಾನ್ಸ್ ಮಾಡ್ಬಿಡೋದು. ದ್ವಾರಕೀಶ್ ಮಾಡಲಿ, ನಾನು ಮಾಡಲಿ, ವಿಷ್ಣುವರ್ಧನ್ ಸಿನಿಮಾ ಮಾಡ್ತೀನಿ ಅಂತಂದರೆ ಅವಾಗ 7 ಏರಿಯಾಗಳಿತ್ತು. ಎಲ್ಲ ಏರಿಯಾದವರು ಬಂದು ಅಡ್ವಾನ್ಸಲ್ಲಿ ಕೊಟ್ಬಿಡೋರು. ಅದೇ ಪ್ರೊಡಕ್ಷನ್ಗೆ ಕಾಸು ಆಗ್ತಾಯಿತ್ತು. ರೆಡಿ ಆಗ್ತಿದೆ ಅಂತಿದ್ದಾಗೆ ಥಿಯೇಟ್ರ್ನವ್ರು ಅಡ್ವಾನ್ಸ್ ಕೊಡೋರು. ನಮ್ಮ ಥಿಯೇಟ್ರಿಗೆ ಸಿನಿಮಾ ಬೇಕು, ನನ್ನ ಥಿಯೇಟ್ರ್ ಸಿನಿಮಾ ಬೇಕು. ಈಗ ಮೊದಲು ಬಾಡಿಗೆ ಅಡ್ವಾನ್ಸ್ ಕಟ್ಟಿ ಆಮೇಲೆ ಈ ಮನೆ ಬಾಡಿಗೆ ಥರ ಅದು ಪಟ್ಟು ದುಡ್ಡು ಕಟ್ಬಿಡಿ, ಆಮೇಲೆ ಥಿಯೇಟ್ರ್ ಕೊಡ್ತೀವಿ ಅಂತೇಳಿ ಆ ಥರ ಆಗೋಗ್ಬಿಟ್ಟಿದೆ. ತುಂಬ ಬದಲಾವಣೆ ಆಗಿದೆ. ಆ ಕಾಲ ಚಿನ್ನದಂಥ ಕಾಲ ಬಿಡಿ. ಅವಾಗ ನಿಜವಾದ ಸುವರ್ಣ ಯುಗ ನೋಡಿದವ್ರು ನೀವು. ಸುವರ್ಣ ಯುಗ ನಾನು ತುಂಬ ನೆನೆಸ್ಕೊಳ್ತೀನಿ. ಭಾಳ ಆ ಥರ ಸಿಸ್ಟಮ್ಮು ಇಲ್ಲ. ಅವ್ರು ನೋಡಿ ಆವಾಗ ಈಗ ಡಿಜಿಟಲ್ ಯುಗದಲ್ಲಿ ಏನೆಲ್ಲ ಇನ್ನೋವೇಷನ್ಸ್ ಬಂದು ಎಷ್ಟೆಷ್ಟು ಹೊಸ ಹೊಸ ಪರಿಕರಗಳು ನಿಮಗೆ ಸಿಕ್ಕಿದೆ. ಆದರೆ ಗ್ರಾಫಿಕ್ಸ್ ಅಂತಾರೆ, CG ಅಂತಾರೆ, ಎಲ್ಲ ಬಂದ್ಬಿಟ್ಟಿದೆ ನಿಮಗೆ. AI ಬಂದ್ಬಿಟ್ಟಿದೆ. ಏನಿಲ್ಲ ಇವತ್ತೇನಿದೆ, ಯಾವುದು ಅಸಾಧ್ಯ ಅಂತೂ ಎಲ್ಲವನ್ನೂ ಸಾಧ್ಯವಾಗಿ ತೋರಿಸುವಂಥದ್ದು ಈ ಡಿಜಿಟಲ್ ಇಂಡಸ್ಟ್ರಿನಲ್ಲಿ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಧ್ಯ, ಎಲ್ಲವೂ ಸಾಧ್ಯ. ತಂತ್ರಜ್ಞಾನ ಬಂತು. ತಂತ್ರಜ್ಞಾನ ಆ ಮಟ್ಟದಲ್ಲಿದೆ. ನಾವಿದ್ದ ಕಾಲದಲ್ಲಿ ಫಿಲ್ಮಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಒಂದು ಟ್ರಾಲಿ, ಒಂದು ಕ್ರೇನ್ ಬಿಟ್ಟರೆ ಯಾವುದೂ ವ್ಯವಸ್ಥೆ ಇಲ್ಲ. ಒಂದು ಡ್ರೋನ್ ಇಲ್ಲ, ಒಂದು ಇದ್ದಿಲ್ಲ, ಎಂಥದ್ದಿಲ್ಲ. ಆಮೇಲೆ VFX ಇತ್ತಾ? ಇಲ್ಲ, ಎಂಥದ್ದಿಲ್ಲ. ಫಿಲ್ಮ್ನಲ್ಲೇ ನಾವು ಮಾಡಿಕೊಂಡು, ನಾನು ಅಂತಲ್ಲ, ನಾನಾಗಿರು, ಸಿದ್ಧಲಿಂಗಯ್ಯ, ಸೋಮಶೇಖರು, ವಿಜಯ ರೆಡ್ಡಿ ಆಗಲಿ, ಭಾರ್ಗವ್ ಆಗಲಿ, ಸಿಂಗ್ ಬಾಬು ಅವರು ಎಲ್ಲವೂ ಮಾಡಿ ಎಲ್ಲವೂ ಸಿನಿಮಾನ ಗೆಲ್ಲಿಸಿದ್ದೀವಿ. ಎಲ್ಲ ನಿರ್ದೇಶಕರು ಗೆಲ್ಲಿಸಿದ್ದಾರೆ. ಜನ ಇಷ್ಟಪಡ್ತಾ ಇದ್ರು. ಅಷ್ಟೇ ಅದ್ಭುತವಾಗಿ ಚಿತ್ರಗಳು ಮೂಡಿ ಬರ್ತಾ ಇತ್ತು ಅಲ್ವೇ? ಈಗ ಯಾಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಸಮಸ್ಯೆ ಆಗಿದೆ. ನಾನು ಬಹಳ ಕಡೆ ಮಾತಾಡ್ತೀನಿ, ಹೇಳ್ತೀನಿ. ಸ್ಪೀಲ್ಬರ್ಗ್ ಸಿನಿಮಾ ಮಾಡ್ತಾರೆ. ಸ್ಪೀಲ್ಬರ್ಗ್ ಮಾಡಿದ್ರು, ಜೊರಾಸಿಕ್ ಮಾಡಿದ್ರು, ಇದು ಮಾಡಿದ್ರು, ಗನ್ಸ್ ಆಫ್ ನವರನ್ನು ಮಾಡಿದ್ರು, ಸಿಸಿಲ್ ಬಿ ಡಿಮಿಲಿ 10 ಕಮಾಂಡ್ಮೆಂಟ್ಸ್ ಮಾಡಿದ್ರು. ಈ ಥರ ಎಷ್ಟು ಜನ, ಬ್ರಿಡ್ಜ್ ಆನ್ ದಿ ರಿವರ್ ಕಾಯಿರ್ ಅಂತ ಹೇಳಿದ್ರು, ಗನ್ಸ್ ಆಫ್ ನವರ್ ಅನ್ನೋ ಸಿನಿಮಾಗಳು. ಯಾವ ಟೆಕ್ನಿಕ್ ಇಲ್ಲದೆ ಆ ಸಿನಿಮಾಗಳೆಲ್ಲ ವರ್ಲ್ಡ್ ವೈಡು ಫೇಮಸ್ ಆಗಿರ್ತಕ್ಕಂಥ ಚಿತ್ರಗಳು ಎಲ್ಲ ನೆನೆಸ್ಕೋಬೇಕಾಗುತ್ತೆ ನಾವು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದು ದಿನ ಆಗುತ್ತೆ, ನೆಕ್ಸ್ಟ್ ನೋ ಶೋ. ಹೇಗಿರಬೇಕು ನಿರ್ಮಾಪಕನಿಗೆ, ಆ ಟೀಮ್ಗೆ? ಎಷ್ಟು ಒದ್ದಾಟ. ಕನ್ನಡ ಸಿನಿಮಾಗಳು ಓಡಬೇಕು. ವಾರಕ್ಕೆ ಒಂದು 6 ಸಿನಿಮಾ ರೀಚ್ ಆಗಿಬಿಡುತ್ತೆ ಒಂದೇ ಸಾರಿ. ಅಲ್ಲ, ಈ ಸಲ 12 ಸಿನಿಮಾ ಆಯ್ತಂತೆ. 12 ಸಿನಿಮಾ ಸರ್. ಯಾವ ಸಿನಿಮಾ ನೋಡಬೇಕು, ಯಾವ ಸಿನಿಮಾ, ಎಲ್ಲದಕ್ಕೂ ಕಲೆಕ್ಷನ್ ಇಲ್ಲ, ನೋ ಶೋ ಬೋರ್ಡ್ ಹಾಕ್ಬಿಡ್ತಾರೆ. ಏನು ಮಾಡ್ತಾರೆ ಹೇಳಿ? ಹೀಗೆ ಪರಿಸ್ಥಿತಿ ಆಗಿಬಿಟ್ಟಿದೆ. ಅದಕ್ಕೆ ಮುಂಚೆ ಫಿಲ್ಮ್ ಚೇಂಬರ್ನಲ್ಲಿ ಒಂದು ವ್ಯವಸ್ಥೆ ಮಾಡಿದರು. ಯಾರ್ಯಾರು ಮುಂಚೆ ಸೆನ್ಸಾರ್ ಆಗಿದೆ ಅವರು ನಾವು ರಿಲೀಸ್ ಮಾಡ್ತೀವಿ ಅಂತ ಬಂದರು. 2 ಸಿನಿಮಾ ವೀಕ್ಲಿ, 2 ಫಿಲ್ಮ್ಸ್ ಹಂಗೆ ಮಾಡಿದ್ವಿ. ನಾನು ಇದ್ದ ಕಮಿಟಿನಲ್ಲಿದ್ದೆ. ನಾನು ಕಂಟ್ರೋಲಿಂಗ್ ಸ್ಕ್ರೀನಿಂಗ್ ಕಮಿಟಿ ಅಂತ ಹೇಳಿ ಮಾಡಿದ್ದು, ಚೇಂಬರ್ನಲ್ಲೇ ಮಾಡಿದ್ದು. ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿ ಸಾರಾ ಗೋವಿಂದು ನಾವು ಎಲ್ಲ ಸೇರ್ಕೊಂಡು ಅಷ್ಟು ಮಾಡಿದ್ವಿ. ಕಂಟ್ರೋಲ್ ಮಾಡೋಣ, ವಾರಕ್ಕೆ 2 ಸಿನಿಮಾ ಬರಲಿ, ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಮಾಡಿದ್ವಿ. ಅದನ್ನು ಬ್ರೇಕ್ ಮಾಡಿದ್ರು. ಸ್ಕ್ರೀನಿಂಗ್ ಕಮಿಟಿಗೆ ಯಾಕೆ ಹೋಗೋದು? ನಾವು ನಮ್ಮ ಥಿಯೇಟ್ರ್ ನಾವು ಸೆನ್ಸಾರ್ ಕ್ಯೂನಲ್ಲಿ ನಾವು ನಿಂತ್ಕೊಳ್ಳೋಕ್ಕಾಗಲ್ಲ. ಮೊದಲು ಬಂದವನಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರು. ಸೆನ್ಸಾರ್ ಯಾರು ಇರುತ್ತೆ ಆಗ. ಈಗ ಬಂದು ನಾನು ಸೆನ್ಸಾರ್ ಆಗಿದೆ, ನಾನು ರಿಲೀಸ್ ಮಾಡ್ತೀನಿ, ಥಿಯೇಟ್ರ್ ಹಿಡಿಯೋ ಕೆಪಾಸಿಟಿ ನನಗಿದೆ, ನಾನು ಅಡ್ವಾನ್ಸ್ ಕೊಟ್ಟು ನಾನು ರಿಲೀಸ್ ಮಾಡ್ತೀನಿ ಅಂತ ಯಾವಾಗ ಹೋದರೂ ಅದು ಬ್ರೇಕ್ ಆಗೋದು. ಆ ವ್ಯವಸ್ಥೆ ಮುರಿದ್ಬಿತ್ತು. ವ್ಯವಸ್ಥೆ ಸರ್, ನಮ್ಮವರೇ ನಾವು ಪಾಲಿಸ್ತೀವಲ್ಲ, ಅದನ್ನು ಪಾಲಿಸ್ಕೊಂಡು ಹೋಗೋ ಒಂದು ವ್ಯವಸ್ಥೆನೂ ಬೇಕಲ್ಲ ನಿರ್ಮಾಪಕರಲ್ಲಿ. ಒಗ್ಗಟ್ಟು ಬೇಕು. ವಾಣಿಜ್ಯ ಮಂಡಳಿ ಏನೆಲ್ಲ ಮಾಡುತ್ತೆ, ಎಲ್ಲವನ್ನೂ ಮಾಡುತ್ತೆ, ಅದು ಎಲ್ಲವೂ ಬ್ರೇಕ್ ಆಗುತ್ತೆ. ತುಂಬ ಕಷ್ಟಪಟ್ಟು ಈಗ ರೀಸೆಂಟಾಗಿ ನೋಡಿ, ಚೇಂಬರು, ಸಾರಾ ಗೋವಿಂದು ಒಂದು ಮುಂದಾಳತ್ವದಲ್ಲಿ ಎಲ್ಲ, ಮತ್ತು ಇನ್ನು ಕೆಲವರೆಲ್ಲ ನಿಂತಿದ್ರು ಬಿಡಿ, ಸ್ಟ್ರೈಕ್ ಮಾಡಿದ್ರು. 200 ರೂಪಾಯಿ ಟಿಕೆಟು ಕಮ್ಮಿ ಆಗಬೇಕು. ಇವತ್ತು ಅವರು ದೊಡ್ಡ ನಿರ್ಮಾಪಕರು PV ಅವ್ರನ್ನೆಲ್ಲ ಕೇಸ್ ಹಾಕಿದ್ದಾರೆ. ಆದ್ಮೇಲೆ ಕೋರ್ಟಿಗೆ ಹೋದ ಸ್ಟೇ ತಂದ್ರೆ, ಕೋರ್ಟ್ಗೆ ಹೋಗ್ಬಿಟ್ಟಿದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟಿದೆ. ಅದು 200 ರೂಪಾಯಿ ಮಾಡಿದಾಗ, ಪಾಲಿಸಿ ಮಾಡಿದಾಗ, ರೂಲ್ ಬಂದಾಗ ಕೋರ್ಟಿನ ಸ್ಟೇ ತಂದು ರಿಲೀಸ್ ಮಾಡಿದ್ರು. ರಿಲೀಸ್ ಆಯಿತು, ಮತ್ತು ಅವ್ರು ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ನಮ್ಮದು ಸಿನಿಮಾ ನಾವು ರೇಟ್ ಫಿಕ್ಸ್ ಮಾಡ್ತೀವಿ ಅಂತ. ಅದಕ್ಕೆ PV ಅವ್ರನ್ನವರು ಕೋಆಪ್ರೇಟ್ ಮಾಡ್ತಿದ್ದಾರೆ. ಏನು ಮಾಡುತ್ತೆ ವಾಣಿಜ್ಯ ಮಂಡಳಿ? ಅದು ಮಾಡೋಷ್ಟು ಮಾಡುತ್ತೆ. ಜನಗಳಿಗೆ ಒಂದು 200 ರೂಪಾಯಿನಲ್ಲಿ ಬಂದು ಸಿನಿಮಾ ನೋಡಲಿ ಜನ, ಹೆಚ್ಚು ದಿನಗಳು ಓಡುತ್ತೆ ಅಂತೇಳಿ. ಈಗ ಅವ್ರು ಮಾಡೋದು ಇಷ್ಟ ಬಂದಂಗೆ 1000 ರೂಪಾಯಿ ಟಿಕೆಟ್ ಮಾಡ್ತಾರೆ, 500 ರೂಪಾಯಿ ಟಿಕೆಟ್ ಮಾಡ್ತಾರೆ. ಹಿಂಗೆ ನೋಡೋಕ್ಕಾಗುತ್ತೆ? ದೊಡ್ಡ ಸಿನಿಮಾಗಳು ಬಂದರೆ ಕರ್ನಾಟಕ ದುಡ್ಡೆಲ್ಲ ತೆಲುಗುಗೆ ಹೋಗುತ್ತೆ ಅಥವಾ ತಮಿಳ್ನಾಡಿಗೆ ಹೋಗುತ್ತೆ. ಅವ್ರ ಸಿನಿಮಾಗಳಿಗೆ ಅಷ್ಟೆಷ್ಟೆಲ್ಲ ರೇಟ್ ಜಾಸ್ತಿ ಮಾಡ್ಕೋತಾರೆ. ಆ ಸಿನಿಮಾಗಳನ್ನ ನೋಡೋರಿದ್ದಾರೆ. ನಮ್ಮವ್ರು ಹೆಂಗೆ ನೋಡಬೇಕು? ನಮಗೆ ಕಾಂಪಿಟೇಟಿವ್ ಆಗಿಬಿಟ್ಟು ಪಾಪ ಚೇಂಬರ್ ಎಷ್ಟು ಕೆಲಸ ಮಾಡಿದೆ ಅಂದರೆ, ಆದ್ರೂ ಅವರು ನಮ್ಮ ಪ್ರೊಡ್ಯೂಸರ್ಗಳೇ ಅಲ್ವಾ, ರಿಟ್ ಹಾಕ್ಕೊಂಡು ಕೇಸ್ ನಡೀತಾ ಇದೆ. ಏನು ಮಾಡ್ತು? ನೆನ್ನೆ ಕೂಡ ಮೀಟಿಂಗ್ ಇತ್ತು, ನಾನು ಹೋಗೋಕ್ಕಾಗಲಿಲ್ಲ ಅದ್ರ ಬಗ್ಗೆ. ರವಿವರ್ಮ ಬರೆದಂಥ ಬೊಂಬೆ ನಾನು, ನಿನಗೆಂದೆ ಬಂದಂಥ ರಂಭೆ ನಾನು.
ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.